ನಿಯಂತ್ರಿಸುವುದಕ್ಕೆ ಅಂಕುಶ ಬೇಕು. ಗಜ ಮುಖವನ್ನು ಹೊತ್ತ ನೀನು ಗಜಾಸುರನಾದ ನನ್ನನ್ನು ಒಂದು ಆನೆ ಅಂತ ತಿಳಿದು ಬಂಧಿಸುವುದಕ್ಕೆ ಹಗ್ಗವನ್ನು ಇಟ್ಕೊಂಡು ಬಂದದ್ದು, ನನ್ನನ್ನು ನಿಯಂತ್ರಿಸುವುದಕ್ಕೆ ಆ ಅಂಕುಶವನ್ನು ಹಿಡಿದುಕೊಂಡು ಬಂದದ್ದು. ಎಲ 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 ನಮ್ಮ ದೇವರು ಹಿಡಿದುಕೊಳ್ಳುವ ತ್ರಿಶೂಲ ನಿನ್ನ ಕೈಯಲ್ಲಿದೆ. ಯಾರೋ ನೀನು ಹೇಳು? ಧನುಜೇಂದ್ರ, ಧನುಜೇಂದ್ರ ಲಾಲಿದೈ. ಮನುಜೇಂದ್ರ, ಬಂದಂತಹ ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡುತ್ತಾ ಇದ್ದಿ. ಹಾಗೆ ಅಂತ ಉತ್ತರವನ್ನು ಬಲ್ಲವನು ಅನ್ನುವ ಹಾಗೆಯೂ ಆಡುತ್ತಾ ಇದ್ದಿ. ನನ್ನ ಬಗ್ಗೆ ನೀನು ಕೇಳಿ ತಿಳಿದಿದ್ದಿ ಅನ್ನುವುದನ್ನು ನಾನು ಬಲ್ಲೆ. ಹಾಗೆಂದು ನಿನ್ನ ಬಗ್ಗೆಯೂ ಸಾಕಷ್ಟು ಅರಿತುಕೊಂಡೇ ಇಲ್ಲಿಯವರೆಗೆ ಬಂದವನು ನಾನು ತಿಳಿ. ಸಾಮಾನ್ಯರಿಗೆ ಹುಟ್ಟಿದವನಲ್ಲ, ಶಿವಪಾರ್ವತಿಯರ ಕರುಣಾ ಕಟಾಕ್ಷದಲ್ಲಿ ಈ ಲೋಕದ ಬೆಳಕನ್ನು ಕಂಡವ. ಏನೇನೇನು? ಶಿವಪಾರ್ವತಿಯರ ಕರುಣೆಯಿಂದಲೇ ಬೆಳಕನ್ನು ಕಂಡದ್ದು ಈ ಲೋಕದ್ದು. ಹಾಗಾಗಿ ಶಿವಸುಕುಮಾರ ಅನ್ನುವುದು ನಿಸ್ಸಂಶಯವೇ ಹೌದು. ನಿನ್ನ ಬಗ್ಗೆಯೇ ಕೇಳಿದ್ದೇನೆ ಅಂತ ಹೇಳಿದೆ. ಯಾಕೆ? ನೀನೇ ಹೇಳಿದೆಯಲ್ಲ, ಗೆದ್ದದ್ದು ಸುರ ನರರನ್ನುಂಟು ಹರಿಯನ್ನು ಉಂಟು. ನಾನು ಕೇಳಿದವ, ಚಿನ್ಮಯನನ್ನು ಗೆದ್ದ ಹಮ್ಮನ್ನು ಇಳಿಸಬೇಕು ಅಂತಲೇ ಇಲ್ಲಿಯವರೆಗೆ ಬಂದಿದ್ದೇನೆ. ಗಜಾಸುರ ಗಜನನ್ನು ನಿಯಂತ್ರಿಸುವ ಪಾಶ ಅಂಕುಶಗಳ ಜೊತೆಯಲ್ಲಿ ನೀನೇ ಪಡೆದ ವರ ಉಂಟಲ್ಲ ಶಿವನದ್ದು, ಆ ಶಿವನಿಂದಲೇ ಕೊಟ್ಟಂತಹ ಶಿವನಿಂದಲೇ ಒದಗಿ ಬಂದಂತಹ ಆ ತ್ರಿಶೂಲವನ್ನು ಧರಿಸಿಕೊಂಡೇ ಇದ್ದೇನೆ. ತ್ರಿಯಕ್ಷನ ವರ ಬಲ ಏನುಂಟು ಅದನ್ನು ಮೀರಿ ನೀನು ನಡೆಯುತ್ತಿ ಅಂತಾದ್ರೆ ನಿಯಂತ್ರಿಸುವುದಕ್ಕೆ ತ್ರಿಶೂಲ ಒಂದು ಸಾಕಾದೀತು. ಹಾಗಾಗಿಯೇ ಹೇಳ್ತಾ ಇದ್ದೇನೆ, ಆ ತ್ರಿಶೂಲವನ್ನು ನಿನ್ನಿಂದ ಘಾತಿಸುವುದಕ್ಕೆ ಉಪಯೋಗಿಸುವಂತೆ ಮಾಡಬೇಡ. ಹರಿಯನ್ನು ಗೆದ್ದ ಹಮ್ಮುಂಟಲ್ಲ, ಹರನ ಸುಕುಮಾರನಿಂದ ಇಳಿದೀತು. ಹಾಗಾಗಿ ಜೊತೆಯಲ್ಲಿ ಬಂದವರಿದ್ದಾರೆ ಸುರರು, ಅವರಿಂದ ವಶಪಡಿಸಿಕೊಂಡಂತಹ ಸುರಲೋಕದ ಗದ್ದುಗೆಯನ್ನು ಬಿಟ್ಟು ಇಲ್ಲಿಯವರೆಗೆ ಮಾಡಿದಂತಹ ಪಾಪದ ಕಾರ್ಯದ ತಪ್ಪನ್ನು ಒಪ್ಪಿಕೊಂಡು ಶರಣಾದ್ರೆ ಬದುಕುತ್ತಿ ನೀನು. ನನ್ನ ಜನಕನೇ ಆಡಿದ್ದುಂಟು, ಅರಿಯದೆ ಮಾಡಿದ ಪ್ರಮಾದವನ್ನು ಅಪರಾಧ ಅಂತ ಎಣಿಸಕೂಡದು. ಕಣ್ಣು ಸಣ್ಣದಿರಬಹುದು, ಏನೇನು ಕಾಣಬೇಕೋ ಕಾಣ್ತದೆ. ಕಿವಿ ದೊಡ್ಡದಿರಬಹುದು, ಏನು ಅರ್ಥ ಆಗಬೇಕೋ ಅರ್ಥ ಆಗ್ತದೆ. ನಾನು ಯಾರು ನಿನಗರ್ಥ ಆದ್ರೆ ಸಾಕು. ತಪ್ಪನ್ನು ಒಪ್ಪಿಕೊಂಡು ಶರಣಾಗಿ ಹಿಂದಕ್ಕೆ ತೆರಳಿದ್ರೆ ಬದುಕುತ್ತಿ. ಸಾಮ ಭೇದಗಳನ್ನು ಕಲ್ಪಿಸಿ ನೋಡುತ್ತೇನೆ. ಮೊದಲಿನ 3 ದಂಡ ಆಗುದು ಬೇಡ ಅಂತ ದಂಡವನ್ನು ಹಿಡಿದು ಎಚ್ಚರಿಕೆ ಮಾಡ್ತಾ ಇದ್ದೇನೆ. ನನ್ನನ್ನು ಬದುಕಿಸಲಿಕ್ಕೆ ಬಂದದ್ದ, ಕೊಲ್ಲಿಕ್ಕೆ ಬಂದದ್ದು? ಬದುಕುವ ಆಸೆ ನಿನಗುಂಟು ಅಂತಾದ್ರೆ, ಭೂಮಿಗೆ ಭಾರ ಆಗದೆ ಬದುಕುತ್ತಿ ಅಂತಾದ್ರೆ ಬದುಕಿಸುವುದಕ್ಕೆ ಬಂದವ. ಮೊದಲು ಹೇಳಿದ್ದುಂಟು ನನ್ನಲ್ಲಿ. ಹೇಗೆ? ಬದುಕುವ ಆಸೆ ಉಂಟು, ಅಜೇಯನಾಗಿ ಬದುಕುವ ಆಸೆ ಉಂಟು. ಮಿಗಜಾತಿಯು ಪುಟ್ಟಿರುವ ನಾನು ವರವನ್ನು ಪಡೆದಿದ್ದೇನೆ. ಹೇಗೆ? ಮೃಗಗಳಿಗೆ ಹುಟ್ಟಿದ ನರಮೃಗ ರೂಪದ ವ್ಯಕ್ತಿಯಿಂದ ಮಾತ್ರ ನನಗೆ ಮರಣ ಬರಬೇಕು. ರೂಪ ಖಂಡಿತಲ್ಲ ನಿನಗೆ. ನೀನು ಶಿವಪುತ್ರ ಅಂತ ಹೇಳ್ತಾ ಇದ್ದಿ, ಏನು ಶಿವ ಪ್ರಾಣಿಯು? ಶಿವನ ಕರುಣೆಯಿಂದ ಹುಟ್ಟಿದವ ಅಂತ ಹೇಳಿ ಅದೇ ಹೇಳುವುದು. ಶಿವ ಪ್ರಾಣಿಯು ಹುಟ್ಟಿಸಿದಂತಹ. ಹಾಗಿದ್ರೆ ನೀನು ಶಿವಪುತ್ರನಲ್ಲ. ನೀನು ಶಿವಪುತ್ರನಾಗಿದ್ರೆ ನನಗೆ ಮರಣ ಇಲ್ಲ. ಯಾಕೆಂದ್ರೆ ಶಿವನೇ ನನಗೆ ವರ ಕೊಟ್ಟದ್ದು. ಹೇಗೆ? ಮೃಗಗಳಿಗೆ ಹುಟ್ಟಿ
ಮೃಗ ಮತ್ತು ನರ ಆ. ಎರಡೂ ರೂಪದಿಂದ ಇರುವವನಿಂದ ಮಾತ್ರ ಮರಣ. ಆ, ನಾನು ಈಶ್ವರನನ್ನು ನಂಬುತ್ತೇನೆ, ಆ, ವರ ಕೊಟ್ಟ ಶಿವನನ್ನು ನಂಬಿದ್ದೇನೆ. ನಂಬುತ್ತೆ ಅಲ್ಲ? ನನ್ನನ್ನು ಮುಟ್ಟುವುದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ, ಆ, ಹರಿಗೆ ಆಗಲಿಲ್ಲ. ಆ. ಆದ್ರಿಂದ ನನ್ನನ್ನು ಕೊಲ್ಲುವವನಿದ್ರೆ ಆ. ಮೃಗಗಳಿಗೆ ಹುಟ್ಟಿದವನೇ ಆಗಬೇಕು. ಆ, ನೀನು ಶಿವನ ಮಗನಲ್ಲ, ಹ್ಮ್, ಶಿವನ ಮಗ ಅಲ್ಲ. ಯಾಕೆ? ಶಿವನ ಮಗ ಆಗಿದ್ರೆ ಆ. ನನಗೆ ಮರಣ ಇಲ್ಲ. ಹ್ಮ್. ಮೃಗಗಳ ಮಗನೇ ಆಗಿದ್ರೆ ಆ, ನಾನು ಶಿವನ ವರವನ್ನು ಪಡೆದವ. ಆ ಮೃಗಗಳಿಗೆ ಹುಟ್ಟಿದವನಿಗೆ ನಾನು ಎದುರಬೇಕು. ಆಹಾ, ಆದ್ರೆ ನೀನು ಹೇಳುತ್ತಿ ಹೇಗೆ? ಆ ತ್ರಿಶೂಲವನ್ನು ಕೊಟ್ಟದ್ದು ಯಾರು? ಶಿವನೇ. ಶಿವ ಕೊಟ್ಟನೆ. ಆ. ಶಿವ ಕೊಟ್ಟಿದ್ರೆ ಆ. ಆ ಶಿವನು ನನಗೆ ಹಾಗೆ, ಆ, ಅವನ ಮೇಲೆ ನನಗೆ ಹಾಗೆ ಬರುತ್ತದೆ. ನಂಬುವ ಶಿವನನ್ನು ವಿರೋಧಿಸುವವ ನೀನು. ನನ್ನನ್ನು ಕೊಲ್ಲುವುದಕ್ಕಾಗಿ ಆ. ಆ ತ್ರಿಶೂಲ ನಿನ್ನ ಕೈಯಲ್ಲಿ ಸೇರಿದೆ ಅಂತ ಹೇಳಿ ಆದ್ರೆ ಆ. ಆ ಶಿವನ ಶಕ್ತಿ ಆ. ನಿನ್ನಲ್ಲಿ ನಿಕ್ಷೇಪ ಆಯಿತು ಅಂತಾಯಿತು. ಆ. ಹಾಗಿದ್ರೆ ಇನ್ನು ಶಿವ ನನಗೆ ಮಿತ್ರನಲ್ಲ, ಭಕ್ತಿಯಿಂದ ಮೆಚ್ಚಿಸುವ ನನಗೆ ದೇವನಲ್ಲ. ಆ. ಆ ಶಿವ ಕೊಟ್ಟ ಶೂಲವನ್ನು ಹಿಡಿದುಕೊಂಡು ನೀನು ಬರುವುದಿದ್ರೆ ಆ. ಈ ಗಜಾಸುರನ ಎದುರಲ್ಲಿ ನೀನು ಆ. ಶತ್ರುವಾಗಿ ಪರಿಣಮಿಸ್ತಾ ಇದ್ದಿ. ಬಾಲಕ, ಏನು? ಗಜಮುಖ, ಇವರೆಲ್ಲರನ್ನು ಸೇರಿಸಿಕೊಂಡು ಬಂದಿದ್ದಿ. ಆ, ಎಲ್ಲ ಗಣಗಳಿದ್ದಾರೆ, ಒಂದೊಂದು ಗಣಗಳ ಮುಖವೇ. ಆ, ಈ ಗಣಗಳನ್ನೆಲ್ಲ ಸೇರಿಸಿಕೊಂಡು ಬಂದ ನೀನು ಆ. ಈ ಗಣಗಳಿಗೆಲ್ಲ ಪತಿ ಆ, ಗಣಪತಿ ನಾನೇ. ಆ, ಈ ಗಜಾಸುರನ ಎದುರಲ್ಲಿ ಗಣಪತಿಯ ಪ್ರತಾಪ ಆ. ಯಾವ ರೀತಿಯಾಗಿ ನಡೆಯುತ್ತದೆ ನೋಡ್ತೇನೆ. ಬಾ ಮುಂದೆ. ಶರಗಳ ಮಳೆ ಸುರಿಸಿ. ಸಾಮಗಳು ಸಾರಿ ಸಾರಿ ಹೇಳಿದ ನಿನಗೆ ಯಾಕೆ? ಶಿವಭಕ್ತ ನೀನು ಅನ್ನುವ ಒಂದೇ ಒಂದು ಕಾರಣಕ್ಕೆ. ಶಿವನಿಂದ ಪಡೆದಂತಹ ವರಬಲಗಳನ್ನು ಲೋಕ ಕಲ್ಯಾಣಕ್ಕಾಗಿಯೇ ನೀನು ಬಳಸಿಕೊಂಡದ್ದು ಅಂತಾದ್ರೆ ಭೂಮಿಗೆ ಭಾರವಾಗುತ್ತಿರಲಿಲ್ಲ. ನೀನು ಭೂಮಿಗೆ ಭಾರವಾಗಿ ಬದುಕಿದೆ. ಹಾಗಾಗಿ ದಂಡ ಪ್ರಯೋಗವನ್ನು ಹರನೆ ಮಾಡಬೇಕಾದಂತಹ ಸ್ಥಿತಿಯೊದಗಿ ಬಂತು. ಅವನು ಪ್ರಯೋಗಿಸಲಾಗದಂತಹ ತ್ರಿಶೂಲವನ್ನು ಪ್ರಯೋಗಿಸುವುದಕ್ಕೆ ಸುತನಾಗಿ ನನ್ನನ್ನು ಸೃಷ್ಟಿಸಿದ ಆತ. ಹಾಗಾಗಿ ಸಾರಿ ಹೇಳಿದ ನಿನಗೆ ಅರ್ಥ ಆಗಲಿಲ್ಲ. ಜಾಣನಿಗೆ ಮಾತಿನ ಬೆತ್ತು ನಡೆಯುತ್ತದೆ, ನೀನು ಹಾಗಲ್ಲ. ಗಜಾಸುರ ಅಸುರ ಪ್ರವೃತ್ತಿಯ ಮಿತಿ ಮೀರುತ್ತಾ ಉಂಟು. ಕೇಳುವುದಿಲ್ಲ ಅಂತಾಗಿದ್ರೆ, ಮಾತಿನ ಬೆಟ್ಟು ನಡೆಯುವುದಿಲ್ಲ ಅಂತಾದ್ರೆ ದೊಣ್ಣೆಯ ಬೆಟ್ಟೆ ನಿನಗೆ ಸರಿ. ಶರಗಳನ್ನು ಪ್ರಯೋಗ ಮಾಡಿದ್ದೇನೆ. ಅಪ್ಪನಿಂದ ಒದಗಿ ಬಂದಂತಹ ತ್ರಿಶೂಲವನ್ನು ಹಿಡಿದೆತ್ತಿ ಘಾತಿಸುತ್ತೇನೆ. ತ್ರಿಶೂಲದ ಆಘಾತಕ್ಕೊಳಗಾಗಿ ಗಜಾಸುರ ಮರಣ ಹೊಂದಿದ್ದಾನೆ. ಮೇಲಿರುವಂತಹ ಸುಮನಸರೆಲ್ಲರೂ ಸುಮ ವೃಷ್ಟಿಯನ್ನು ಸೃಜಿಸುತ್ತಿದ್ದಾರೆ. ಸುರಿಸುತ್ತಿರುವಂತಹ ಸುಮವೃಷ್ಟಿಯ ಜೊತೆಯಲ್ಲಿ ಗಣಪತಿಗೆ ವಿಜಯವಾಗಲಿ ಅನ್ನುವುದಾಗಿ ಹಾರೈಸುತ್ತಿರುವಂತಹ ಸುಮನಸರಿಗೆ ಲೋಕಕ್ಕೆ ಸುಭಿಕ್ಷವಾಗಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಒಳಿತಾಗುವಂತೆ ಲೋಕ ಸಮಸ್ತ ಸುಖಿನೋ ಭವಂತು. ಆತ್ಮೀಯ ಕಲಾ